ವೈದ್ಯಕೀಯ ದಂತವೈದ್ಯಕೀಯ ಕೋರ್ಸ್ಗಳಿಗೆ ನೀಟ್ ಎಕ್ಸಾಮ್ ಕಡ್ಡಾಯದ ಗೊಂದಲ ಕೊನೆಗೂ ಬಗೆಹರಿದಿದ್ದು ನಾಳೆ ಸಿಇಟಿ ಫಲಿತಾಂಶ ಬಿಡುಗಡೆಯಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಉನ್ನತ ಶಿಕ್ಷಣ ಸಚಿವ ಟಿಬಿ ಜಯಚಂದ್ರ, ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಸಿಇಟಿ ಫಲಿತಾಂಶ ಪ್ರಕಟಿಸಲಿದ್ದಾರೆ. ರಾಜ್ಯದಾದ್ಯಂತ ಒಟ್ಟು 1,71,983 ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ಹಾಗೂ 1,34,635 ವಿದ್ಯಾರ್ಥಿಗಳು ಮೆಡಿಕಲ್ ಕೋರ್ಸ್ಗೆ ಸಿಇಟಿ ಬರೆದಿದ್ದಾರೆ. ಜೂನ್ 3ರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯಲಿದ್ದು ಆನ್ಲೈನ್ ಮೂಲಕವೇ ದಾಖಲೆಗಳ ಪರಿಶೀಲನೆ ನಡೆಸಲು ವ್ಯವಸ್ಥೆ ಮಾಡಲಾಗಿದೆ. ಎಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಕೋರ್ಸ್ಗಳಿಗೆ ಶುಲ್ಕವನ್ನು 10% ಹೆಚ್ಚಳ ಮಾಡೋ ಸಾಧ್ಯತೆ ಇದೆ. 28ನೇ ತಾರೀಕು ಸಿಇಟಿ ಫಲಿತಾಂಶವನ್ನು ಕೊಡ್ತೇವೆ ಅಂತ. ಸೊ 28ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ನಮ್ಮ ವೆಬ್ಬಲ್ಲಿ ಕೂಡ ಹೋಸ್ಟ್ ಮಾಡ್ತೇವೆ. ನಮ್ಮ ಇಲಾಖೆಯ ಹೈಯರ್ ಎಜುಕೇಷನ್ ಮಿನಿಸ್ಟ್ರು ಮತ್ತು ನಮ್ಮ ಮೆಡಿಕಲ್ ಎಜುಕೇಷನ್ ಮಿನಿಸ್ಟ್ರು ಇಬ್ಬರೂ ಕೂಡ ಬಂದು ಅದನ್ನು ಫಲಿತಾಂಶವನ್ನು ರಿಲೀಸ್ ಮಾಡ್ತಾರೆ. ಬೆಳಗ್ಗೆ 11 ಗಂಟೆಗೆ KEA ವೆಬ್ಸೈಟಲ್ಲಿ ಸಂಬಂಧಪಟ್ಟಂತಹ ಫಲಿತಾಂಶ ಎಲ್ಲಿ ಪಡಿಬೋದು ಅಂತ ಎಲ್ಲ ಲಿಂಕ್ಸನ್ನು ಕೊಟ್ಟಿರ್ತೇವೆ.